ಮಹಾರಾಷ್ಟ್ರ ಸೀರೀಸ್ನ ಲಾಸ್ಟ್ ಎಪಿಸೋಡ್ ಇದು. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ಕುಂಬೆ ಫಾಲ್ಸ್ ಇಂದ ಪುಣೆ ರೈಲ್ವೆ ಸ್ಟೇಷನ್ಗೆ ಬರೋ ಜರ್ನಿಯನ್ನ ನೋಡಿರ್ತೀರ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಪುಣೆಯಲ್ಲಿ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಬರುವಂತ ಜರ್ನಿ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ. ಇದು 1 ಡೇ ಕಂಪ್ಲೀಟ್ ಜರ್ನಿ ಆಗಿರುತ್ತೆ. ನೈಟ್ ಮಲ್ಕೊಂಡಿರ್ತೀವಿ, ಹಾಗೆ ಡೇ ಕಂಪ್ಲೀಟ್ ಆಗಿ ಟ್ರೈನಲ್ಲೇ ಇರ್ತೀವಿ. ಒಂದು ದಿನ ಟ್ರೈನಲ್ಲಿ ನಾವು ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅನ್ನೋದನ್ನ ತೋರಿಸುವಂಥ ವಿಡಿಯೋ ಇದಾಗಿರುತ್ತೆ. ನಮ್ಮ ಟ್ರೈನು ಡಿಲೇ ಆಗಿ 1-2 ಗಂಟೆ ಲೇಟಾಗಿ ಬಂತು. ಕಾದು ಕಾದು ಸಾಕಾಗೋಯ್ತು. ಪ್ಲ್ಯಾಟ್ಫಾರ್ಮಲ್ಲೇ ಕೂತ್ಕೊಂಡು ಹಾಗೆ ಮಲ್ಕೊಂಡು ತೂಗಿಡಿಸ್ತಾ ಇದ್ವಿ. ಟ್ರೈನ್ ಬಂದಿದ್ದ ತಕ್ಷಣ ನಮ್ಮ ಸೀಟ್ನ ಹುಡ್ಕೊಂಡು ಫಸ್ಟ್ ಹೋಗಿ ಹತ್ತಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ನಾವು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಎಂಟ್ರಿ ಆಗಿಬಿಟ್ಟಿದ್ವಿ. ಆಲ್ಮೋಸ್ಟ್ ಕಲಬುರ್ಗಿಗೆ ರೀಚ್ ಆಗಿತ್ತು ನಮ್ಮ ಟ್ರೈನು. ನಿಧಾನಕ್ಕೆ ದಿನ ಆರಂಭಿಸಿ ಬೆಳಗಿನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ರೈಲ್ವೆ ಟ್ರ್ಯಾಕ್ ನೋಡಿಕೊಂಡೇ ಡೋರ್ ಹತ್ರ ನಿಂತಿದ್ದೆ. ಹೆಂಗೆ ಒಂದು ದಿನ ಪೂರ್ತಿ ಕಳಿಯೋದು ಈ ಟ್ರೈನಲ್ಲಿ ಅಂದ್ಕೊಂಡು. ಇಷ್ಟರಲ್ಲೇ ಟ್ರೈನು ಕಲಬುರ್ಗಿಯಿಂದ ಮಂತ್ರಾಲಯದ ಕಡೆಗೆ ಹೊರಡ್ತು. ನಮ್ಮ ನೆಕ್ಸ್ಟ್ ಸ್ಟೇಷನ್ ಮಂತ್ರಾಲಯ. ಮಂತ್ರಾಲಯದಲ್ಲೂ ಇಳ್ಕೊಂಡು ಇನ್ನೊಂದು ಟ್ರಿಪ್ ಮಾಡ್ಬೋದಾ ಅಂತ ತಲೆಯಲ್ಲಿ ಯೋಚನೆನೂ ಬರ್ತಾ ಇತ್ತು. ಆದರೆ ಟ್ರೈನ್ ಪಾಸ್ ಆಗೋಯ್ತು. ಹಾಗೆ ಕಾಣಿಸ್ತಾ ಇದೆ ನೋಡಿ, ತುಂಗಾ ನದಿಯನ್ನು ವಿಡಿಯೋ ಮಾಡಿದ್ದೀನಿ. ಸಮಯ ಸುಮಾರು 11:30 12 ಗಂಟೆ ಆಗಿದೆ. ರಾತ್ರಿ ಎಲ್ಲರೂ ಲೇಟಾಗಿ ಮಲಗಿದ್ದಕ್ಕೆ ಬೆಳಗ್ಗೆ ಎಲ್ಲರೂ ಲೇಟಾಗಿ ಎದ್ದರು. ನನ್ನ ಜೊತೆ ಇದ್ದಿದ್ದಂಥ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರೇ ಹೇಳಕ್ಕೆ ಶುರು ಮಾಡಿದ್ರು. ಈ ಗ್ಯಾಪಲ್ಲೇ ಟ್ರೈನ್ ಒಳಗಡೆ ಎಲ್ಲ ಮಾರಾಟ ಶುರುವಾಯಿತು. ನಾವು ಫಸ್ಟಿಗೆ ಶುರು ಮಾಡಿದ್ದು ಸೀಬೆಹಣ್ಣಿಂದ. ಅದಾದಮೇಲೆ ಒಂದಷ್ಟು ಬಿಸ್ಕೆಟು, ಕೇಕು ಏನೇನು ಮಾರ್ಕೊಂಬರ್ತಾಯಿದ್ರು ಎಲ್ಲ ತೊಗೊಂಡು ತಿಂದ್ಕೊಂಡು ನಮ್ಮ ತಿಂಡಿನ ಮುಗಿಸ್ಕೊಂಡ್ವಿ. ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗಲೇ ಊನೋ ಕಾರ್ಡ್ ಸಿಕ್ತು ನಮ್ಮ ಹತ್ರ. 1 ಗೇಮ್ 2 ಗೇಮ್ 3 ಗೇಮ್ ಹೀಗೆ ಆಡ್ಕೋತಾ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಊನೋ ಗೇಮ್ ಆಡಿದ್ವಿ. ತಿಂಡಿ ಏನು ಸರಿಯಾಗಿ ಸಿಕ್ಕಿರ್ಲಿಲ್ವಲ್ಲ, ಮಧ್ಯಾಹ್ನ ಊಟನಾದರೂ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿದ್ವಿ. ನೋಡಿದ್ರೆ ಅದು ಸರಿಯಾಗಿ ಡೆಲಿವರಿನೇ ಆಗಲಿಲ್ಲ. ಇನ್ನೇನು ನಮಗೆ ಗತಿ ಇರೋದೇ IRCTC ಫುಡ್ ಅಂತ ಎಗ್ ಮೀಲ್ಸ್, ವೆಜ್ ಮೀಲ್ಸ್ ಏನಿತ್ತು ಅದನ್ನು ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. IRCTC ಫುಡ್ಡು ಒಂದು ರೀತಿ ನಮ್ಮನ್ನು ಬಚಾವ್ ಮಾಡ್ತು ಅಷ್ಟೇ, ಆದರೆ ಸ್ಯಾಟಿಸ್ಫೈಯಿಂಗ್ ಆಗೇನು ಇರಲಿಲ್ಲ. ಏನೇನಿತ್ತು IRCTC ಫುಡ್ಡಲ್ಲಿ ಅಂದರೆ 2 ಪೂರಿ ಕೊಟ್ಟಿದ್ದ, ಹಾಗೆ 1 ಚಪಾತಿ ಕೊಟ್ಟಿದ್ದ. ನಾವು ಹೋಗಿ ನಮಗೆ ಚಪಾತಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ವಿ. ಅವನು ಏನಿತ್ತು ಅದನ್ನು ಮಾಡಿ ಕಳಿಸ್ತೀನಿ ಅಂತ ಕಳಿಸಿದ್ದಾನೆ. ಇದ್ರ ಜೊತೆಗೆ ಎಗ್ ಮೀಲ್ಸಲ್ಲಿ 2 ಫುಲ್ ಬಾಯ್ಲ್ಡ್ ಎಗ್ಗು ಮಸಾಲೆ ಮಾಡಿ ಕೊಟ್ಟಿದ್ದ, ಹಾಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ, ಒಂಚೂರು ರೈಸ್, ಹಾಗೆ 1 ದಾಲ್. ಇಷ್ಟಕ್ಕೆ ನಮಗೆ 150 ರೂಪಾಯಿ ಚಾರ್ಜ್ ಮಾಡಿದ್ರು IRCTC ಕಡೆಯಿಂದ. ಫುಡ್ಡು ಹೇಳೋದಾದರೆ 3 ಕೊಡ್ಬೋದು ರೇಟಿಂಗು, 5ಕ್ಕೆ ಹೊಟ್ಟೆ ತುಂಬಿಸ್ಕೊಬೋದು ಅಷ್ಟೆ. ಸಮಯ ಈಗ ಸುಮಾರು 3 ಗಂಟೆ ಹತ್ತತ್ರ ಆಗಿದೆ. ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಟ್ರೈನಲ್ಲಿ ರೋಡ್ನ ನೋಡಿಕೊಂಡು ಏನೇನು ಲ್ಯಾಂಡ್ಸ್ಕೇಪ್ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಕೂತಿದ್ವಿ. ಅದಾದಮೇಲೆ ಸ್ವಲ್ಪ ಏನಾದರೂ ದಂಶರತ್ಸೋ ಅಥವಾ ಹಾಡೇನಾದರೂ ಆಡೋಣ ಅಂತ ಯೋಚನೆ ಮಾಡ್ಕೊತ ಎಲ್ಲ ಹುಡ್ಕೊಂಡು ಕೂತಿದ್ವಿ. ಫೈನಲ್ ಆಗಿ ನಮಗೆ ವರ್ಕೌಟ್ ಆಗಿದ್ದೆ ಈ ಡ್ಯಾನ್ಸು. ಯಾವ ರೇಂಜಿಗೆ ನಾವು ಕೂತ್ಕಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಅಂದರೆ ಇಡೀ ಕೋಚಿಗೆ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲ ಬಂದು ನಮ್ಮನ್ನು ನೋಡೋಕ್ಕೆ ಶುರು ಮಾಡಿದ್ರು. ಆದರೂ ಒಟ್ಟಿನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಯಾವ ಥರ ನಮ್ಮ ಬಾಂಡಿಂಗ್ ಬೆಳೀತು ಅಂದರೆ ಈ 1 ಡೇ ಅಲ್ಲಿ ಈ ಡ್ಯಾನ್ಸು, ಊನೋ ಕಾರ್ಡ್ಸು, ಜೊತೆಲಿ ಊಟ ಮಾಡೋ ಅಷ್ಟರಲ್ಲಿ ಆ್ಯಕ್ಚುಯಲ್ ಟ್ರಿಪ್ಗಿಂತ ನಮ್ಮ ಟ್ರೈನ್ ಜರ್ನಿಯಲ್ಲೇ ನಾವೆಲ್ಲ ಸಖತ್ತು ಕ್ಲೋಸ್ ಆಗಿದ್ದು. ಇನ್ನೇನು ಸ್ಟೇಷನ್ ಹತ್ರ ಬರ್ತಾ ಇದೆ, ಇಳ್ಕೋಬೇಕು ಅನ್ನೋ ಅಷ್ಟರಲ್ಲಿ ಇಷ್ಟು ಬೇಗ ಜರ್ನಿ ಮುಗ್ದೋಯ್ತಾ ಅಂತ ಬೇಜಾರಾಗಕ್ಕೆ ಶುರುವಾಯಿತು. ಎಲ್ರೂ ಬಿಟ್ಟು ಹೋಗ್ಬೇಕಲ್ಲ ನಮ್ಮ ಮನೆಗೆ, ನಮ್ಮ ಲೋಕಕ್ಕೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರಿಪ್ ಅಂದರೆ ಹೀಗಲ್ವಾ, ಒಂದು ಕೊನೆ ಕೊಳ್ಳೇಬೇಕು ಇನ್ನೊಂದು ಟ್ರಿಪ್ ಶುರು ಮಾಡೋಕ್ಕೋಸ್ಕರ. ದೂರ ದೂರ
ಬೆಳಿಗ್ಗೆ ಈ ತರ ಹೋಗದ ಹೋಗ್ಬೇಡಿ ಮಾರ್ರೆ, ಬೇಡ ಮಾರ್ರೆ. ಮಹಾರಾಷ್ಟ್ರ ಸೀರೀಸ್ನ ಎಲ್ಲ ಎಪಿಸೋಡ್ಸ್ ಇಲ್ಲಿಗೆ ಮುಗೀತು. ನಂಗಂತೂ ಒಂದು ರಾಶಿ ಫ್ರೆಂಡ್ಸ್ ಸಿಕ್ಕಿದ್ರು, ಒಂದು ರಾಶಿ ಮೆಮೊರೀಸ್ ಆಯಿತು. ನಿಮ್ಗೆ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಪ್ರೀತಿಯ ಧನ್ಯವಾದ.